ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಭೇಟಿಯದ್ದೇ ಸದ್ದು. ಇಡೀ ಇಂಟರ್ನೆಟ್ ಕಾಯ್ತಾ ಇತ್ತು ಇವರಿಬ್ಬರ ಭೇಟಿ ಯಾವಾಗ ಆಗತ್ತೆ ಅಂತ ಹೇಳಿ. ಪ್ರಧಾನಿ ನರೇಂದ್ರ ಮೋದಿ ಯುರೋಪ್ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಜಾರ್ಜಿಯಾ ಮೆಲೋನಿ ಅವರನ್ನ ಪ್ರಧಾನಿ ಯಾವಾಗ ಭೇಟಿಯಾಗ್ತಾರೆ ಅಂತ ಹೇಳಿ ಎಷ್ಟೋ ಕಾಂಟೆಂಟ್ ಕ್ರಿಯೇಟರ್ಗಳು, ಟ್ರೋಲರ್ಗಳು ಕಾಯ್ತಾ ಇದ್ರು. ಆ ಭೇಟಿ ಫೈನಲಿ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಜಾರ್ಜಿಯಾ ಮೆಲೋನಿ ತಮ್ಮ ಅಭಿಮಾನಿಗಳಿಗೆ ನಿರಾಸೆ ಮಾಡಲಿಲ್ಲ. ಪ್ರಧಾನಿ ಮೆಲೋನಿ ಚಾಕ್ಲೇಟ್ ನ ಗಿಫ್ಟ್ ಆಗಿ ಕೊಟ್ಟರು ಜಾರ್ಜಿಯಾ ಮೆಲೋನಿ ಅವರಿಗೆ. ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಚರ್ಚೆಯಾಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಮಾಧ್ಯಮದವರ ಪ್ರಶ್ನೆಯನ್ನ ಎತ್ತಾ ಇಲ್ಲ ಅಂತ ಹೇಳಿ ಓರ್ವ ಜರ್ನಲಿಸ್ಟ್ ಕೇಳಿದಂತಹ ಒಂದು ಪ್ರಶ್ನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿ ಆಗ್ತಾ ಇದ್ದ ಹಾಗೆ, ಈ ಮೆಲೋಡಿ ಚಾಕ್ಲೇಟ್ ನ ಗಿಫ್ಟ್ ಕೊಡ್ತಾ ಇದ್ದ ಹಾಗೆ ಆ ಎಲ್ಲ ಚರ್ಚೆಗಳು ಸೈಡಿಗೆ ಹೋಗ್ಬಿಟ್ಟು ಈಗ ಇವರಿಬ್ಬರ ಬಾಂಧವ್ಯ, 2 ದೇಶಗಳ ಆ ರಿಲೇಶನ್ಶಿಪ್ ಬಗ್ಗೆನೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚನ್ನಮೋಹನ್ ನೀಡ್ತಾ ಹೋಗ್ತಾರೆ. ಚನ್ನಮೋಹನ್, ಹೆಚ್ಚು ಕಮ್ಮಿ 2023ರಿಂದ ಯಾವಾಗೆಲ್ಲ ಪ್ರಧಾನಿ ಹಾಗೆಯೇ ಜಾರ್ಜಿಯಾ ಮೆಲೋನಿ ಭೇಟಿಯಾಗ್ತಾರೋ ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮೆಲ್ಟ್ ಡೌನ್, ಈ ರೀತಿಯಾದಂತಹ ಸಿಕ್ಕಾಪಟ್ಟೆ ರೀಲ್ಸ್ಗಳು, ಅವರಿಬ್ಬರ ಫ್ರೆಂಡ್ಶಿಪ್ ಬಗೆಗಿನ ಬಗೆಯ ಟ್ರೋಲ್ಗಳು ನೋಡೋಕ್ ಸಿಗ್ತವೆ. ಜನ ಎಂಟರ್ಟೈನ್ ಕೂಡ ಆಗ್ತಾ ಇದ್ರು. ಈ ಬಾರಿ ಪ್ರಧಾನಿ ವಿಶೇಷವಾಗಿ ಮೆಲೋಡಿ ಚಾಕ್ಲೇಟ್ ನೇ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಯಾವ ಮೆಲೋಡಿ ಹ್ಯಾಶ್ ಟ್ಯಾಗ್ ಇವರಿಬ್ಬರ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಫೇಮಸ್ ಆಗಿತ್ತು, ಖುದ್ದು ಜಾರ್ಜಿಯಾ ಮೆಲೋನಿ ಅವರು ಕೊಟ್ಟಂತಹ ಹ್ಯಾಶ್ ಟ್ಯಾಗ್ ಅದು. ಆ ಹ್ಯಾಶ್ ಟ್ಯಾಗ್ ನ ಚಾಕ್ಲೇಟ್ ನೇ ತಗೊಂಡು ಹೋಗಿ ಗಿಫ್ಟ್ ಕೊಟ್ಟಿದ್ದಾರೆ. ಯಾವ ರೀತಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ, ಈ ವಿಸಿಟ್ಗೆ ಸಂಬಂಧಪಟ್ಟ ಹಾಗೆ ಚಂದ್ರಮೋಹನ್? ಹೌದು ವಿದೇಶಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ನಡುವೆ ಉತ್ತಮವಾದಂತಹ ಒಂದು ಸ್ನೇಹ ಇದೆ. ಈ ಒಂದು ಫ್ರೆಂಡ್ಶಿಪ್ ಕಳೆದ 3-4 ವರ್ಷಗಳಿಂದಲೂ ಕೂಡ ಭಾರತ ಮತ್ತು ಇಟಲಿ ದೇಶದಲ್ಲೂ ಕೂಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕೇವಲ 2 ದೇಶದಲ್ಲಿ ಮಾತ್ರ ಅಲ್ಲದೆ ಇಡೀ ಜಗತ್ತಿನಲ್ಲೇ ಇವರಿಬ್ಬರ ಫ್ರೆಂಡ್ಶಿಪ್ಪು, ಬಾಂಡಿಂಗು ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಮೋದಿ ಮತ್ತು ಮೆಲೋನಿ ಇವರಿಬ್ಬರ ಹೆಸರನ್ನು ಸೇರಿಸೇನೆ ಶಾರ್ಟ್ ಫಾರಮ್ ಆಗಿ ಮೆಲೋಡಿ ಅನ್ನೋ ಹೊಸ ಹೆಸರನ್ನೇ ನಾಮಕರಣವನ್ನು ಕೂಡ ಇವರಿಬ್ಬರ ಸ್ನೇಹಕ್ಕೆ ಮಾಡಲಾಗಿದೆ. ಹೀಗಾಗಿ ಮೆಲೋಡಿ ಅನ್ನೋ ಹೆಸರು ಈಗ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳು ಕೂಡ ಇದು ವೈರಲ್ ಆಗ್ತಾ ಇದೆ. ಈಗ ಇಟಲಿಯ ರೋಮ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ಪ್ರಧಾನಿ ಮೋದಿ ಅವರು ಕೂಡ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿಯಾಗಿದ್ದಾರೆ. ಜಾರ್ಜಿಯಾ ಮೆಲೋನಿ ಅವರನ್ನು ಕೂಡ ಮೆಲೋನಿ ಅವರು ಮೋದಿ ಅವರನ್ನ ರೋಮ್ನಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ರೋಮ್ನ ಕ್ಲೋಸಮ್ಗೂ ಕೂಡ ಕರ್ಕೊಂಡು ಹೋಗಿ ಅದೆಲ್ಲವನ್ನು ಕೂಡ ಪರಿಚಯಿಸಿದ್ದಾರೆ. ಈ ವೇಳೆಯಲ್ಲಿ ಪ್ರಧಾನಿ ಮೋದಿ ಅವರು ಜಾರ್ಜಿಯಾ ಮೆಲೋನಿಗೆ ಈ ಬಾರಿ ವಿಶೇಷವಾದಂಥ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಭಾರತದ ಪ್ಯಾರ್ಲೆಜಿ ಕಂಪನಿಯ ಮೆಲೋಡಿ ಟಫೀಸ್ ಅನ್ನುವ ಚಾಕ್ಲೇಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ವಿಡಿಯೋವನ್ನು ಪ್ರಧಾನಿ ಮೋದಿ ಮತ್ತು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಇವತ್ತು ನನಗೆ ಪ್ರಧಾನಿ ಮೋದಿ ಅವರು ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಆ ಗಿಫ್ಟ್ ಏನು ಅಂತಂದರೆ ಮೆಲೋಡಿ ಟಫೀಸ್ ಚಾಕ್ಲೇಟ್ ಅಂತೇಳಿ ಮೆಲೋನಿ ಅವರು ಹೇಳಿದ್ದಾರೆ. ಇಬ್ಬರು ಕೂಡ ನಗ್ತಾ ಈ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮೆಲೋಡಿ ಅನ್ನೋ ಹೆಸರಿನಿಂದ ಮೋದಿ ಮತ್ತು ಮೆಲೋನಿ ಅವ್ರನ್ನ ಕರೆಯಲಾಗ್ತಾ ಇದೆ. ಮುಖ್ಯವಾಗಿ 2023ರಿಂದಲೂ ಕೂಡ ಇವರಿಬ್ಬರ ಫ್ರೆಂಡ್ಶಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮೊದಲ ಬಾರಿಗೆ ದುಬೈನಲ್ಲಿ ಇವರು ಭೇಟಿಯಾದರು. ಅದಾದ ಬಳಿಕ ಮೆಲೋನಿ ಭಾರತಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು ಮತ್ತು ಕ್ಲೈಮೇಟ್ ಸಮಿಟ್ ಒಂದರಲ್ಲೂ ಕೂಡ ಭೇಟಿಯಾಗಿದ್ರು. ಈ ಹಿಂದೆ ಕೂಡ ಮೋದಿ ಮತ್ತು ಮೆಲೋನಿ ಸಾಕಷ್ಟು ಬಾರಿ ಭೇಟಿಯಾಗಿದ್ದಾರೆ. ಮತ್ತೆ ಇಬ್ಬರ ನಡುವಿನ ವಿಶೇಷತೆ ಏನು ಅಂದರೆ ಪ್ರಧಾನಿ ಮೋದಿ ಬಲಪಂಥೀಯ ನಾಯಕರು, ಅದೇ ರೀತಿಯಲ್ಲಿ ಜಾರ್ಜಿಯಾ ಮೆಲೋನಿ ಕೂಡ ಬಲಪಂಥೀಯ ನಾಯಕಿ. ತಮ್ಮ ದೇಶಗಳಲ್ಲಿ ತಮ್ಮ ಪಕ್ಷಗಳನ್ನು ಈ ಬಲಪಂಥೀಯ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅಧಿಕಾರಕ್ಕೆ ತಂದಿದ್ದಾರೆ. ಜಾರ್ಜಿಯಾ ಮೆಲೋನಿ ಕೂಡ ಪ್ರಧಾನಿ ಮೋದಿ ಅವರ ದೊಡ್ಡ ಫ್ಯಾನು. ಜೊತೆಗೆ ಅವರೊಂದಿಗೆ ಈಗ ಸ್ನೇಹ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಮೋದಿ ಅವ್ರನ್ನ ಸಾಕಷ್ಟು ಗೌರವಿಸುವಂತಹ ನಾಯಕಿ ಅಂದರೆ ಜಾರ್ಜಿಯಾ ಮೆಲೋನಿ. ಈ ಕಾರಣಕ್ಕಾಗಿಯೇ ಜಾರ್ಜಿಯಾ ಮೆಲೋನಿ ಮತ್ತು ಮೋದಿಯ ನಡುವೆ ಉತ್ತಮವಾದಂಥ ಬಾಂಡಿಂಗು, ಸ್ನೇಹ ಇದೆ. ಮತ್ತು ಇವರಿಬ್ಬರ ನಗುಮುಖದ ಫೋಟೋಗಳು, ವಿಡಿಯೋಗಳು ಮತ್ತು ಸೆಲ್ಫಿ ಫೋಟೋಗಳನ್ನು ಕೂಡ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿದ್ರು. ಆಗಲೂ ಕೂಡ 2023 ಆಗ್ಬೋದು, 2024ರಲ್ಲಿ ಆಗ್ಬೋದು ಸಾಕಷ್ಟು ವೈರಲ್ ಆಗಿದ್ವು ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆಗೆ ಕಾರಣ ಆಗಿದ್ವು. ಈಗ ಅದೇ ರೀತಿಯಾಗಿ 2026ರಲ್ಲಿ ಈಗಲೂ ಇಟಲಿಯ ರೋಮ್ಗೆ ಭೇಟಿ ಕೊಟ್ಟಿರುವಂಥ ಮೋದಿ ಮತ್ತೆ ಮೆಲೋನಿ ಅವ್ರನ್ನ ಭೇಟಿಯಾಗಿದ್ದಾರೆ. ಈ ಬಾರಿ ಕೂಡ ಸೆಲ್ಫಿ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಮೆಲೋಡಿ ಚಾಕ್ಲೇಟ್ ಅನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಮೆಲೋಡಿ ಚಾಕ್ಲೇಟ್ ಈಗ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಭಾರತದಲ್ಲೂ ಕೂಡ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಭಾರತ ಮತ್ತು ಇಟಲಿಯ ಮಧ್ಯೆ ವ್ಯಾಪಾರ ವ್ಯವಹಾರಗಳು ಕೂಡ ನಡೀತವೆ. ಆ ಬಗೆಗಿನ ಮಾತುಕತೆಗಳನ್ನು ಕೂಡ ಮೋದಿ ಈಗ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆಗೆ ನಡೆಸ್ತಾ ಇದ್ದಾರೆ. ಭಾರತ ಮತ್ತು ಇಟಲಿ ನಡುವೆ 16.5 ಬಿಲಿಯನ್ ಅಷ್ಟು ವ್ಯಾಪಾರ ಸಂಬಂಧ ಇದೆ. ಆ ಒಂದು ಮಾತುಕತೆಗಳನ್ನು ಕೂಡ ಈಗ ಇಟಲಿನಲ್ಲಿ ಪ್ರಧಾನಿ ಮೋದಿ ನಡೆಸ್ತಾ ಇದ್ದಾರೆ. 5 ದೇಶಗಳ ಪ್ರವಾಸದಲ್ಲಿ ಕೊನೆಯ ದೇಶವಾಗಿ ಇಟಲಿಗೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.